ಇನ್ನು ಬೆಳಗಾವಿಯ ರಕ್ಕಸಕೊಪ್ಪ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿರುವ ಬಗ್ಗೆ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಬೆಳಗಾವಿ ನಗರಕ್ಕೆ ನೀರು ಪೂರೈಸಿರುವಂಥ ರಕ್ಕಸಕೊಪ್ಪ ಡ್ಯಾಮ್ ಇದೆ, ಅಲ್ಲೂ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ಇನ್ಫ್ಯಾಕ್ಟ್ ಕೇವಲ 15 ದಿನಗಳಲ್ಲಿ ರಕ್ಕಸಕೊಪ್ಪ ಜಲಾಶಯ ಈಗ ಭರ್ತಿಯಾಗಿದೆ. ಬೆಳಗಾವಿ ತಾಲೂಕಿನ ರಕ್ಕಸಕೊಪ್ಪ ಗ್ರಾಮದ ಬಳಿಯ ಡ್ಯಾಮ್ ಇರುವಂಥದ್ದು. ಇನ್ಫ್ಯಾಕ್ಟ್ 2474 ಕೋಟಿಯಷ್ಟು ತುಂಬಿದೆ ನೀರು. ಈ ಹಿನ್ನೆಲೆಯಲ್ಲಿ ರಿಲೀಸ್ ಮಾಡಲಾಗ್ತಾಯಿದೆ, ಹೆಚ್ಚುವರಿ ನೀರನ್ನು ರಿಲೀಸ್ ಮಾಡೋದಕ್ಕೆ ಈಗ ಡ್ಯಾಮ್ನ ಪ್ರಾಧಿಕಾರ ಕೂಡ ನಿರ್ಧಾರ ಮಾಡಿದೆ. 3 ಮತ್ತು 5ನೇ ಗೇಟ್ನ ಓಪನ್ ಮಾಡಿ ನೀರು ಬಿಡುಗಡೆ ಮಾಡಲಾಗ್ತದೆ. ಜಲಾಶಯಕ್ಕೆ ಪಾಲಿಕೆ ಆಯುಕ್ತ ಅಶೋಕ್ ದುಡ್ಗುಂಟಿ ಭೇಟಿ ಕೊಟ್ಟಿದ್ದಾರೆ. ಜಲಾಶಯದ ನೀರಿನ ಮಟ್ಟ ಪರಿಶೀಲನೆ ನಡೆಸಿರುವಂಥ ಆಯುಕ್ತರು ಕಳೆದ ಒಂದು ವಾರದಿಂದ ನಿರಂತರವಾಗಿ ಈ ರಕ್ಕಸಕೊಪ್ಪ ಕ್ಯಾಚ್ಮೆಂಟ್ ಏರಿಯಾ ಮತ್ತು ಸ್ಥಳೀಯವಾಗಿ ಸತತವಾಗಿ ಮಳೆ ಆಗ್ತಾ ಇರೋದರಿಂದ ಆ ರಕ್ಕಸಕೊಪ್ಪ ಜಲಾಶಯ ಈಗ ಪೂರ್ತಿಯಾಗಿ ತುಂಬಿದೆ. ಟೋಟಲ್ ಇದು 2475 ಫೀಟ್ ಇದೆ, ಮೀನ್ಸ್ 0.69 TMC. ಆಲ್ರೆಡಿ ಇದು 2474 ಫೀಟ್ ಆಲ್ರೆಡಿ ನೀರು ಭರ್ತಿ ಇದೆ. ಈಗಾಗಲೇ ನಾವು ಇನ್ಫ್ಲೋ ಕೂಡ ಜಾಸ್ತಿ ಇದೆ. ಹಾಗಾಗಿ ನಾವು ಏನು ಮಾಡಿದ್ವಿ, ಈಗ ಗೇಟ್ ನಂಬರ್ 3 and 5 4 ಇಂಚ್ವರೆಗೆ ಅದನ್ನು ಓಪನ್ ಮಾಡಿದ್ದೀವಿ. ಈ ಏನು ಹಿನ್ನೀರಿದೆ ಓಪನ್ ಮಾಡಿದಂಥ ಗೇಟ್ನಿಂದ ಹೋಗ್ತಕ್ಕಂಥ ಹಿನ್ನೀರು ಮಾರ್ಕಂಡೇಯರಿವರೆಗೆ ಹೋಗ್ತಾ ಇದೆ. ಇನ್ಫ್ಲೋ ಜಾಸ್ತಿ ಇರೋದರಿಂದ ಇನ್ನು ನಾವು ಸಂದರ್ಭ ನೋಡಿಕೊಂಡು ಇನ್ನೂ ಹೆಚ್ಚಿನ ಗೇಟ್ ಓಪನ್ ಮಾಡಬೇಕಾ ಅಥವಾ ಇನ್ನೂ ಹೈಟ್ ಓಪನ್ ಮಾಡ್ಬೇಕು ಅನ್ನೋದು ತಾಂತ್ರಿಕ ಸಿಬ್ಬಂದಿ ಜೊತೆ ಚರ್ಚಿಸಿ ಮುಂದಿನ ಕ್ರಮ ಕೈಗೊಳ್ತೀವಿ.